ನಲ್ಲಿ ಮೂಳೆ ಪೀಸ್ ಬಂದೈತೆ ನೋಡಿ ಗೈಸ್. 3 ನಲ್ಲಿ ಮೂಳೆ ಹಾಕಿದ್ದಾರೆ ಗೈಸ್. ಕೋಬ್ರಂಗ್ ನೆಗಡಿ ಆಗ್ಬಿಡೈತಲ್ಲ, ಅದಕ್ಕೆ ಒಂದ್ ಕಾಲ್ ಸೂಪ್ ಹೇಳಿದ್ವಿ ಗೈಸ್. ಕೋಬ್ರಂದು ಮಟನ್ ಮೀನ್ಸ್ ನೋಡಿ ಅಪ್ಸೆಟ್ ಆಯ್ತವನೆ. ಸ್ಟಾರ್ಟರ್ಸ್ ಹೇಳು ಕೋಬ್ರ. ಸ್ಟಾರ್ಟರ್ಸ್ ಅಂದ್ರೆ ಕೋಬ್ರ, ನೀನ್ ಯಾರ್ ಫ್ಯಾನು ಕನ್ನಡ ಹೀರೋಗಳಲ್ಲಿ? ಗೈಸ್ ನಾನು ಇವತ್ತೇ ಫಸ್ಟ್ ಟೈಮ್ ಕೇಳ್ತಿರೋದು. ಇದ್ರ ಹೆಸರು ಮಂಗೋಲಿ ಚಿಕನ್ ಅಂತೆ ಗೈಸ್. 1120 ರೂಪಾಯಿ ಪೇ ಮಾಡಿದೀವಿ. ಕೋಬ್ರ ಕಾಲ್ ಎತ್ಕೊಂಡಿದ್ದಾನೆ ಗೈಸ್. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಮದ್ದೂರ್ಗೆ ಹೋಗ್ತಾ ಇದೀವಿ. ಮದ್ದೂರಲ್ಲಿ ಒಂದು ಹೋಟೆಲ್ ಊಟ ಮಾಡ್ಕೊ ಬರ್ತೀವಿ, ರಿವ್ಯೂ ಕೊಡ್ತೀವಿ. ಆನೆಸ್ಟ್ ರಿವ್ಯೂ ಕೊಡಕ್ಕೆ ಮದ್ದೂರ್ಗೆ ಹೋಗ್ತಿದೀವಿ. ಹೋಟೆಲ್ ಸಿಪಾಯಿ ಹೋಟೆಲ್ಗೆ ಹೋಗ್ತಿದೀವಿ. ಆನ್ ದ ವೇ ಇದೀವಿ ಇವಾಗ. ಚನ್ನಪಟ್ಟಣದಿಂದ ಹೊರಟಿದೀವಿ. ಶಿವಳ್ಳಿ ವೆಜ್ ರೆಸ್ಟೋರೆಂಟ್ಗೆ ಒಂದ್ಸಲ ಹೋಗ್ಬೇಕು ಅವ್ರ. ನೀನ್ ಹೋಗಿಲ್ವಾ? ನಾನು ಹೋಗಿದ್ದೀನಿ. ನೀನು? ನಾನು ಹೋಗಿ. ಅದ್ಯಾಕೆ ಸಡನ್ ಆಗಿ 3ನೇ ಗೇರ್ಗೆ ಹಾಕ್ತಿರ್ತೀಯಲ್ಲ? ಅದು 5ನೇ ಗೇರ್ಗೆ ಹಾಕಕ್ ಹೋಗಿ 3ನೇ ಗೇರ್ಗೆ ತಳ್ಬಿಟ್ಟು ಹಾಕು. ಮೂಡ ಇಲ್ಲ ಕಣಲ್ಲ ಯಾಕ ಗಾಡಿ ಓಡ್ಸಕ್ಕೆ. ಗಾಡಿ ಓಡ್ಸಕ್ಕೆ ನಮ್ಮ ಮನಸ್ಥಿತಿನೇ ಚೆನ್ನಾಗಿಲ್ಲ. ಯಾರು ನಿನ್ ಹುಡುಗಿ ನೆನಪಾಯ್ತವಳ? ಆಗಾಗ ನೆನಪಾಗುತ್ತಾಳೆ. ಅಯ್ಯೋ ಯಾವ ಹುಡುಗಿನ? ಮತ್ತೆ ಯಾಕೆ ಈಗ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಂಡ್ ಕುತ್ಕೊಂಡ್ರೆ ಆಗುತ್ತಾ ನಮ್ ಜೀವನ ಮುಂದೆ? ಮತ್ತೆ ಇನ್ನೇನ್ ಮೂಡಿಲ್ಲ? ಏನೋ ಒಂಥರ ಬೇಜಾರ, ಹಂಗೆ ಫೀಲ್. ಅದಕ್ಕೆ ನೀನ್ RCB ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡು. ಹೆಂಗ್ ಖುಷಿಯಾಗಿರ್ತೀಯ. ಸೆಟ್ಲ್ ಆಗ್ಬಿಡುತ್ತೆ. ಎಲ್ಗೋರು ಯಾವ ವಿಡಿಯೋದಲ್ಲೂ ಇದೊಂದು ಇವಾಗ ನಿನ್ ಮೂಡ್ ಇಲ್ದೇ ಇರೋದಕ್ಕೆ ಕಾರಣನೇ ಅದು. ಅವ್ರು ಗೆಲ್ತವ್ರೆ, ನಿನ್ಗೆ ಅವ್ರು ಸಪೋರ್ಟ್ ಮಾಡ್ತಿಲ್ಲ, ಗೆಲ್ಲೋದ್ ಇಷ್ಟ ಆಯ್ತಿಲ್ಲ. ನೀನ್ ಸಪೋರ್ಟ್ ಮಾಡಿದ್ರೆ ಸೋದೈತಾರಲ್ಲ. ನಾನ್ ಸಪೋರ್ಟ್ ಮಾಡ್ದಾಗೆಲ್ಲ ಸೋತಾಗೋರು ಅವರು. ಏನಿಲ್ಲ, ನೀನ್ ಸಪೋರ್ಟ್ ಮಾಡು, ಆಮೇಲೆ ಸೆಕೆಂಡ್ರಿ. ನಾನು ಖುಷಿಯಾಗೇ ಇರ್ತೀಯ. ನಾನು 2-3 ಸಲ ಸಪೋರ್ಟ್ ಮಾಡಿದೀನಿ, ಸೋತಾಗೋರು ಪಾಪ ಅವರು. ಹೌದಾ? ಯಾವತ್ತೋ ನೀನ್ ಮೂಡ್ ಆಫ್ ಆಗೇ ಇರು. ಅಲ್ಲ, ಅವತ್ತು ಯಾವ್ದೋ ಫಿಲಮ್ ಹೋಗಿದಾಗ ಜಿಟಿ ಮೇಲೆ ಇದ್ದಾಗ RCB ಗೆಲ್ತಾರೆ ಅಂತ ಸಪೋರ್ಟ್ ಮಾಡಿದೆ, ಅವತ್ತು ಸೋತೋದ್ರು. ನೀನ್ ಅದಕ್ಕೆ ಆರಾಮಾಗಿ ಸಪೋರ್ಟ್ ಮಾಡ್ಬಿಡ, ಬೇಜಾರಲ್ಲೇ ಇರು. ಮೂಡ್ ಹಂಗೆ ಇರ್ಲಿ, ನಿನ್ ಪರವಾಗಿಲ್ಲ. RCB ಗೆಲ್ಲಲ್ಲ ಅಂತಿದ್ದ. RCB ಗೆದ್ದು ಟಾಪ್ ಹೋಗಿ ಟಾಪ್ ಅಲ್ಲಿ ಇದ್ದು ಫೈನಲ್ಗೂ ಹೊಟ್ಟೋದ್ರು. ಈಗ್ಲಾದ್ರೂ RCB ಸಪೋರ್ಟ್ ಮಾಡು, ಕಪ್ ನಾವೇ ಗೆಲ್ಲದ್. ನಿನ್ಗೂ ಗೊತ್ತು ರಿಯಾಲಿಟಿ ಫೈನಲ್ ಅಲ್ಲಿ ಗೊತ್ತಾಗುತ್ತೆ. ಇನ್ನೂ ಅವನು ಭರವಸೆ ಇಟ್ಟಿದ್ದಾನಲ್ಲ ಸೋಲ್ತಾರೆ ಅಂತ. ಪಾಪ ಇನ್ನೂ ಆಟ ಆಯ್ತ. ಯಾಕಲ ಹಿಂಗ್ ಓಡಿಸ್ತೀನಿ ನೋಡ್ರಿ. ಯಾಕೋ ಮೂಡ ಇಲ್ಲ ಕಣ. ಇನ್ನೇನು, ಅದಕ್ಕೆ ಸ್ವಲ್ಪ RCB ಫ್ಯಾನ್ ಆಗಿದ್ರೆ ಎಷ್ಟು ಹುಷಾರಿಲ್ಲ ಕಣಲ್ಲ. ಗಂಟ್ಲೆಲ್ಲ ಕಟ್ಕೊಬಿಟ್ಟಿ ನೈಟ್ ಎಲ್ಲ ಜ್ವರ ಬಂದ್ಬಿಟ್ಟಿದೆ. ಏನ್ ಮಾಡ್ದೆ ನಿನ್ನೆ? ಟ್ಯಾಬ್ಲೆಟ್ ತಗೊಂಡೆ. ಮುಂಜಾನೆ ಬೇಗ ಹಾಲ್ ಕರೆದ್ಬಿಟ್ಟಲ್ಲ, ಅದಕ್ಕೆ ಹಿಂಗಾಗೋಯ್ತಾ? ಇಲ್ಲ, ಮೊನ್ನೆ ನೀರು ಚೇಂಜ್ ಆಗೋಯ್ತು. ಎಲ್ಲಿ? ಅಲ್ಲಿ ಬೋರ್ ನೀರ್ ಕುಡ್ಬಿಟ್ಟೆ. ಎಲ್ಲಿ? ನಿಮ್ಮೂರಲ್ಲಿ? ಅದೇನಾಗೋಯ್ತು, ಫಿಲ್ಟರ್ ನೀರ್ಗೂ ಹತ್ಕೊಂಡು ಗಂಟ್ಲು ಕಟ್ಕೊಬಿಟ್ಟು ಜ್ವರ ಬಂದ್ಬಿಟ್ಟೈತೆ. ನಿಮ್ ಹಳ್ಳಿ ಐದಲ್ವೇನೋ? ನೆಲ್ಲಿ ನೀರು ಏನ್ ಕುಡಿದ್ರು ಏನು ಆಗಂಗಿಲ್ಲ. ಯಾಕಂಗ? ನಲ್ಲಿ ನೀರ್ ಕುಡಿತೀನೋ, ಏನೂ ಆಗಲ್ಲ. ನೆಲ್ಲಿಲ್ ಬರೋದ್ ಬೋರ್ ನೀರ ತಾನೆ? ನೆಲ್ಲಿಲಿ ಒಂಥರ ಫಿಲ್ಟರ್ ಆಗಿ ಬರುತ್ತೆ ನಲ್ಲಿ ನೀರಲ್ಲಿ. ಅದಕ್ಕೆ ಗಂಟ್ಲು ಇದಾಗ್ಬಿಟ್ಟೈತಾ? ಜ್ವರ ಬಂದ್ಬಿಟ್ಟಿತ್ತು ನೈಟ್ ಎಲ್ಲ. ಪರವಾಗಿಲ್ಲ, ಸಾಕಣ ತಿನ್ಬಿಡ್ಸರ್ ಆಯ್ತದೆ. ಗೈಸ್, ನಾ ಇವಾಗ ಜಸ್ಟ್ ಮದ್ದೂರ್ಗೆ ಬಂದ್ವಿ. ಮದ್ದೂರು ಸಿಟಿ ಆ ಕಡೆಗೆ. ನಾವ್ ಈ ಸರ್ಕಲ್ ಅಲ್ಲಿ ಇದೀವಿ. ಈ ಕಡೆ ಸೈಡ್ ಹೋದ್ರೆ ಕುಣಿಗಲ್ಲು, ತುಮಕೂರ್ಗೆಲ್ಲ ಹೋಗ್ಬೋದು ಈ ಕಡೆ ಸೈಡ್. ಮದ್ದೂರಿಂದ ಯಾರು ನೋಡ್ತಿರೋ ನಮ್ಮ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಕಮೆಂಟ್ ಅಲ್ಲಿ ಮದ್ದೂರ್ ಅಂತ ಹಾಕಿ. ನಾವ್ ಇವಾಗ ಹೋಟೆಲ್ ಸಿಪಾಯಿ ನಾನ್ ವೆಜ್ ಹೋಟೆಲ್ ಇಲ್ಲೇ ಇದೆ ನೋಡಿ. ಇದೇ ಹೋಟೆಲ್ಗೆ ನಾವು ಬಂದಿರೋದು ಇವಾಗ. ಮುಂದೆ ನೋಡಿ ರೇಂಜ್ ರೋವರ್ ಕಾರ್ ನಿಂತ ಬ್ಲಾಕ್ ಕಲರ್. ಹೋಟೆಲ್ ಒಳಗಡೆ ಸಿಪಾಯಿ ಸಿಪಾಯಿ ನಾನಿನ್ನ ಸಿಪಾಯಿ. ಫುಡ್ ಮೆನು ಆಯ್ತಾ ಗೊಬ್ರ? ಏನ್ ಬೇಕು ನೋಡು, ಆರ್ಡರ್ ಮಾಡು. ಹೌದು ಗೊಬ್ರ? ಸೂಪ್ ಮಾಡ್ತೀಯಾ? ನನ್ನ ಸೂಪ್ ಕುಡಿತೀಯ ನೀನು? ಸೂಪ? ಕಾಲ್ ಸೂಪ. ಇದು ಸೂಪೇ ತಾನೇ ಇದು? ಇದು ಯಾಕ್ಲಾ ವೆಜ್ ಆಯ್ತದ? ಸಿಂಗಲ್ ಲೆಗ್ ಸೂಪ್ ಅಂದ್ರೆ ನಾನ್ ವೆಜ್ ಅಲ್ವೇನೋ? ವೆಜ್ ಅಲ್ಲಿ ಯಾವ್ದೋ ಲೆಗ್ ಬರುತ್ತೆ. ನಾವು ಇಲ್ಲಿ ಟೊಮೊಟೊ ಸೂಪ್ ಅಂತ ಇತ್ತಲ್ಲ, ಅದಕ್ಕೆ ಕೇಳಿದ್ದೆ. ವೆಜ್ ಇದು ಎರಡು ಮಿಕ್ಸ್ ಇಟ್ಟವ್ರ ಅವ್ರ ಮೇಲೆ. ನಾನು ಅದನ್ನೇ ಕೇಳಿದ್, ಅದಕ್ಕೆ ವೆಜ್ ಏನು ಅಂತ. ಟೊಮೊಟೊ ಸೂಪ್ ಕುಡಿತೀಯಾ? ಚಾನ್ಸೇ ಇಲ್ಲ. ಬೇಕಾದ್ರೆ ಇಲ್ಲೇ ಕಿಟಕಿಯಿಂದ ಹಾಕೊಂಡ್ಬಿಡ್ತೀಯ. ಕಬಾಬ್ಲು ಏನ್ ಹೇಳೋದು ಇಷ್ಟೊಂದೈತೆ ನೋಡ. ನಿಧಾನಕ್ಕೆ ಏನ್ ಬೇಕು ಅಂತ. ಸುಮ್ನೆ ಆಕ್ಟ್ ಮಾಡ್ತಿದ್ಯಾ ಇಲ್ಲ ಓದ್ತಿದ್ಯಾ? ನೋಡ್ತಾ ಇರೋ ಇಲ್ಲಿ ಮೀಲ್ಸ್ ಏನೇನ್ ಹಾಕಿದಾರಲ್ಲ ಎಲ್ಲ ತರದವೆ. ಸರ್ ಅಣ್ಣ 260 ಅಂತೆ ಮಟನ್ ಮೀಲ್ಸ್. ಹೇಳು, ಒಂದ್ ಮಟನ್ ಮೀಲ್ಸ್ ಹೇಳು, ಮಿಕ್ಕಿದ್ ಬೇರೆ ಏನಾರು ಹೇಳು. ಅಣ್ಣ ನೋಡ್ತಾ ಇದೀವಿ, ಒಂದ್ ನಿಮಿಷ. ಮಟನ್ ಮೀಲ್ಸ್ ಹೇಳ್ತೀಯಾ? ಏನೇನೈತ್ ನೋಡಿ ಮಟನ್ ಮೀಲ್ಸ್ ಅಲ್ಲಿ.
ಮಟನ್ ಮಿಲ್ಸ್ ಹಾಕಿಲ್ವಾ? ಏನು ಹಾಕಿಲ್ಲ, ಬರೀ ಮಿಲ್ಸ್ ಅಂತ ಹಾಕ. ಓಕೆ ಅಣ್ಣ ಮಟನ್ ಮಿಸ್ ಅಲ್ಲಿ ಏನೇನ್ ಬರ್ತದೆ? 3 ಪೀಸ್ ಕುರ್ಮಾ, ಹಾ, ಮತ್ತೆ ಪಾಯಸ, ಗೋಟಿ ಬರ್ತದೆ, ವೈಟ್ ರೈಸ್ ಬರ್ತದೆ, ಮುಚ್ಚೆ ಬರ್ತದೆ. ಒಂದ್ ಮಟನ್ ಮಿಲ್ಸ್. ಬೇರೆ ನೋಡಿ ಇನ್ನೇನು ಸ್ಟಾರ್ಟರ್ಸ್ ಹೇಳಕ್ ಸ್ಟಾರ್ಟರ್ಸ್ ಅಂದ್ರೆ ಸೈಡ್ಸ್ ಬೇರೆ ಏನಾದ್ರು? ಬೆಸಲು, ಇದು ಚಿಕನ್ ಗುಂಟೂರು ಇದೆ, ಹಾ, ಆಮೇಲೆ ಕೈಮಾ ಇದೆ, ಮಟನ್ ನಲ್ಲಿ ಮುಳ್ಳೆ ಇದೆ. ಮಟನ್ ಮಿಲ್ಸ್ ಅಲ್ಲಿ ಕೈಮಾ ಬರಲ್ತ? ಮಟನ್ ನಲ್ಲಿ ಮಳೆ ಅಂತ ನೋಡ. ಮಟನ್ ನಲ್ಲಿ ಮುಳೆ. ಅಣ್ಣ ಒಂದು ಹಾಫ್ ಬರುತ್ತಾ ಮಟನ್ ನಲ್ಲಿ ಮುಳೆ? ಒಂದು ಪ್ಲೇಟ್ 3 ಪೀಸ್ ಬರ್ತದೆ. ಹಾ, 3 ಪ್ಲೇಟ್. ಅದೇ 1 ಪ್ಲೇಟ್ ಮಟನ್ ನಲ್ಲಿ ಮುಳೆ ಕೊಡಿ. ಮಟನ್ ಒಂದು ಗುಂಟೂರು ಚಿಕನ್ ಕೊಡಿ. ಚಿಕನ್ ಒಂದು, ಮಟನ್ ಮಿಲ್ಸ್ ಒಂದು, ಒಂದು ಚಿಕನ್ ಗುಂಟೂರು ಒಂದು, ಇವತ್ತು ಸ್ಪೆಷಲ್ ಮಟನ್ ನಲ್ಲಿ ಮುಳ್ಳೆ. ಹಾ, ಇಷ್ಟು ಹೇಳಿದೀವಿ ಗೈಸ್. ನೆಕ್ಸ್ಟ್ ನೋಡು. ಹಾ, ನಾವು ಬಿಸಿನೀರು ಕೊಟ್ಬೋಣ, ಓಯ್ ಗಂಟ್ಲು. ನಲ್ಲಿ ಮುಳೆ ಸೂಪ್ ಕುಡಿದ್ರೆ ಗಂಟ್ಲು ಹೊರಟೋಗ್ಬಿಡುತ್ತೆ. ಸೂಪ್ ತಗೋಬೇಕಿತ್ ಕಣ್ಲಾ ನೀನು. ಕಾಸಪ್ಪ ಹೋಗೋದಲ್ಲ ಬಿಸಿಗೆ. ಹೇಳ್ತೀನಿ Guys, ನಾವು ಗುಂಟೂರು ಚಿಕನ್ ಹೇಳ್ಬಿಟ್ಟಿದೀವಿ. ಗುಂಟೂರು ಚಿಕನ್ ಅಂದ್ರೆ ಖಾರ. ನಾವಿಬ್ರು ಖಾರ ತಿನ್ನಲ್ಲ, ನೀನಾರ ತಿಂತೀಯ, ನಾನೆಲ್ಲ ತಿಂತೀನಿಲ್ಲ. ಅದಕ್ಕೆ ಕ್ಯಾನ್ಸಲ್ ಮಾಡ್ಬಿಡೋಣ ಗುಂಟೂರು ಚಿಕನ್. ಅದ್ರ ಆಮೇಲೆ ಬದಲು ರಿಯಲೈಸ್ ಆಯ್ತು ಅದ್ರ ಬದಲು ಬೇರೆ ಯಾವ್ದಾರ ಮಾಡು. ಸೂಪು. ಸೂಪ್ ಕಾಲ್ ಸೂಪ್ ಅಣ್ಣ ಗುಂಟೂರು ಚಿಕನ್ ಖಾರ ಇರುತ್ತಲ್ವಾ? ಮೀಡಿಯಂ ಪ್ರೈಸ್. ಮೇಡಮ್ ಗ್ರೇವಿ ಗುಂಟೂರು ಚಿಕನ್ ಬೇಡ ಬಿಡಿ, ಒಂದು ಕಾಲ್ ಸೂಪ್ ಕೊಟ್ಬಿಡಿ. ಸಿಂಗಲ್ ಎಕ್ಸ್ ಕೊಡಲ್ಲ, ಸಿಂಗಲ್ ಲೆಗ್ ಸೂಪ್ ಕೊಡಿ. ಒಂದು ಮಟನ್ ನಲ್ಲಿ ಫ್ರೈ, ಒಂದು ಮಟನ್ ಮಿಕ್ಸ್. ಹಾ ಗೈಸ್, ಕೊಬ್ರೊಂದು ಮಟನ್ ಮಿಲ್ಸ್ ನೋಡಿ ಅಪ್ಸೆಟ್ ಆಯ್ತವನೆ. ಯಾಕೋ ಕೊಬ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತಾ? ನಾನು ಮಟನ್ ಮಿಲ್ಸ್ ಅವ್ರು ಏನೇನೋ ಕೊಡ್ತಾರೆ ನೋಡ್ರೆ ವೆಜ್ ಊಟ ಬಂದಂಗ ಬಂದ್ಬಿಡ್ತು. ಆಯ್ತಲ್ಲ ಮಟನ್ನು ಮತ್ತೆ ಗೋಟಿ ಗೊಜ್ಜು, ಅವೆರಡೇ ಐಟಮ್. ಇನ್ನು ಅನ್ನ ಸಾರೆಲ್ಲ ಬರುತ್ತೆ. ಗೈಸ್, ಕೊಬ್ರ ನೆಗಡಿ ಆಗ್ಬಿಡೈತಲ್ಲ, ಅದಕ್ಕೆ ಒಂದು ಕಾಲ್ ಸೂಪ್ ಹೇಳಿದ್ವಿ. ಸೂಪ್ ಕುಡಿ ಕೊಬ್ರ, ಹುಷಾರಾಗೋಯ್ತೀಯ. ಇನ್ನೊಂದೇನು ನಲ್ಲಿ ಮುಳೆ ಹೇಳಿದೀವಿ. ಚಿಕನ್ ಐಟಮ್ ಏನಾರು ಹೇಳ್ಬಿಡುವ? ನೋಡ ಹಂಗೆ ನೀನು ಅದ್ರಲ್ಲೇ ನೋಡ ಹಂಗೆ ಮೆನುಲಿ. ನಾ ಚಿಕನ್ ಅಲ್ಲಿ ಗುಂಟೂರ್ ಬಿಟ್ಟು ಬೇರೆ ಏನ್ ಚೆನ್ನಾಗಿ ಸ್ಪೆಷಲ್ ಆಗಿ ಏನ್ ಚೆನ್ನಾಗಿತ್ತು? ಕಸ್ತೂರಿ ಚಿಕನ್ ಇರ್ತದೆ, ಕಸ್ತೂರಿ ಚಿಕನ್ ಅಂತ, ಮಂಗೋಲಿ ಚಿಕನ್ ಡ್ರೈ ಇದೆ. ನಮ್ಗೆ ಸ್ಪೈಸಿ ಬೇಡ, ಖಾರದ ಬೇಡ, ಮೀಡಿಯಂ ಸ್ಪೈಸಿ ಇರೋದು ಯಾವ್ದಾರು ಹೇಳಿ. ಮಂಗೋಲಿ ಚಿಕನ್ ಕೊಡಲ್ಲ, ಚೆನ್ನಾಗಿ ಯಾವ್ದು? ಮಂಗೋಲಿ ಚಿಕನ್. ಮಂಗೋಲಿ ಚಿಕನ್ ಕೊಡಿ ಒಂದು. ಬೋನೋ ಬೋನ್ಲೆಸ್ ಕೊಬ್ರ? ಬೋನ್ ಇರ್ಲಿ, ಬೋನ್ ಕೊಡಿ. ಮಂಗೋಲೆ ಚಿಕನ್ ಫ್ರೈ ನಾನು ಇವತ್ತಕ್ಕೆ ಕೇಳಿದ್ದು. ಗೈಸ್, ನಮ್ಮ ನಲ್ಲಿ ಮುಳೆ ಪೀಸ್ ಬಂದೈತೆ ನೋಡಿ ಗೈಸ್. 3 ನಲ್ಲಿ ಮುಳೆ ಹಾಕಿದ್ದಾರೆ. ಹೋಗ್ರಾ, ಸಖತ್ ಟೆಂಪ್ ಮಾಡ್ತಾ ಇದ್ದೀನಿ. ನಂಗೆ ಇಲ್ಲೇ ಖಾರ ಬಿಡೈತೆ ಇದು. ಒಬ್ರ ಸೂಪ್ ಕುಡ್ಸೈ ಗೈಸ್. ಸೂಪ್ಗೆ ನಾವು ಅಲ್ಲೇ ಇಕ್ಕೋ ಇದ್ವಲ್ಲ ಬಿಡದೆ, ಅದು ಸೂಪ್. ಸೂಪ್ ನಲ್ಲಿ ಮುಳೆ ಹಾಕೋಣ ಗೈಸ್. ನಲ್ಲಿ ಮುಳೆ ಕೆಂಪು ಮಸಾಲೆ ಹಾಕೋರೆ. ಟೇಸ್ಟ್ ಮಾಡೋಣ ಇರಿ ಹೆಂಗೈತೆ ಅಂತ. ನಲ್ಲಿ ಮುಳೆ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದೈತೆ. ಅಷ್ಟೊಂದು ಸ್ಪೈಸಿ ಇನ್ನೂ ಇಲ್ಲ, ಮೀಡಿಯಮ್ ಆಗಿ ಚೆನ್ನಾಗೈತೆ ಗೈಸ್ ಟೇಸ್ಟು. ಹಂಗೈತೆ ಗೊಬ್ರ? ನಂಗೆ ಇಷ್ಟ ಆಯ್ತು ನಲ್ಲಿ ಮುಳೆ. ನಲ್ಲಿ ಮುಳೆ ಇಸ್ ಗುಡ್. ಗೊಬ್ರ ಸ್ವಲ್ಪ ಕಾಲು ಎತ್ಕೊಂಡಿದ್ದಾನೆ. ಸೂಪ್ ಕುಡಿಲ್ಲ, ಖಾರ ಜಾಸ್ತಿ. ಕಾರಣನೇ ಕುಡಿಬೇಕು, ಅವಾಗಲೇ ನೆಗಡಿ ಕಮ್ಮಿ ಆಗುತ್ತೆ. ನೀರ್ಸ್ತೀನಲ್ಲ, ನೀವು ತಿಂತೀನಿ ಲೇಟಾಗ. ಆರು ಇದು ಚೆನ್ನಾಗೈತಲ್ಲ, ನನಗೂ ಇಷ್ಟ ಆಯ್ತು. ನಲ್ಲಿ ಮುಳೆ ಸಗದಾಗೈತೆ ಗೈಸ್. ನಾನು ಈ ರೆಡ್ ಇದಾಕೊಂಡು ನೋಡ್ಬಿಟ್ಟು ಖಾರ ಇರ್ತದೆ ಅನ್ಕೊಂಡ. ಸ್ವೀಟ್ ಆಗಿ ಚೆನ್ನಾಗೈತೆ. ಖಾರನೇ ಇಲ್ಲ ಗೈಸ್, ಮಸಾಲೆ ಡಿಫ್ರೆಂಟ್ ಆಗೈತೆ, ಚೆನ್ನಾಗೈತೆ ಟೇಸ್ಟ್. ಸಗದಾಗೈತೆ ಗೈಸ್. ನಾನು ಇವತ್ತೇ ಫಸ್ಟ್ ಟೈಮ್ ಕೇಳ್ತಿರೋದು. ಇದ್ರ ಹೆಸರು ಮಂಗೋಲಿ ಚಿಕನ್ ಅಂತೆ. ಗೊಬ್ರ ಮಂಗೋಲಿ ಚಿಕನ್ ಹಾಕೋ. ಸರಿ, ಮಂಗೋಲಿ ಚಿಕನ್ ಹಾಕೋಣ. ಹೇಗೈತೆ ಟೇಸ್ಟ್ ಮಾಡಿ ಹೇಳ್ತೀನಿ. ಇದು ತಾಜಲ್ಲಿ ನಾವು ಇದು ಸ್ಪೆಷಲ್ ಇರಾನಿ ಹೇಳ್ತಿದ್ವಲ್ಲ, ಆ ಥರ ಕಾಣಿಸ್ತೈತೆ. ತಿಂದು ನೋಡೋಣ ಹೆಂಗೈತೆ ಅಂತ. ಮಂಗೋಲಿ ಚಿಕನ್ ಬಿಸಿ ಬಿಸಿ ಐತೆ. ಚಿಕನ್ನ ಮೇಲ್ಗಡೆ ಕ್ರೀಮಿಯಾಗಿ ಗ್ರೇವಿ ಥರ ಮಾಡ್ಬಿಟ್ಟು ಫ್ರೈ ಮಾಡವ್ರೆ. ಚೆನ್ನಾಗೈತೆ ಗೈಸ್ ಟೇಸ್ಟ್ ಮಂಗೋಲಿ ಚಿಕನ್. ಒಳ್ಳೆ ಸ್ಟಾರ್ಟರ್ಸು. ಈಗ ನಾನು ಕೊಬ್ರ ಮಟನ್ ಮೀಲ್ಸ್ನ ಶೇರ್ ಮಾಡ್ಕೊತಿದ್ವಿ. ಮೀಲ್ಸಲ್ಲಿ ಬಂದಿರೋ ಮಟನ್ನು ಆರಾಮ್ ತಿಂದು ಟೇಸ್ಟ್ ಮಾಡೋಣ.
ರೈಸ್ ವೈಟ್ ರೈಸು ಮೀಲ್ಸ್ದು ಇದು ವೈಟ್ ರೈಸು ಮಟನ್ ಹಂಚ್ಕೊ ತಿನ್ನೋಣ ಬನ್ನಿ. ಕೋಬ್ರಾ ಮೀಲ್ಸು ಮುದ್ದೆನ ಬಡಿತಾ ಇದ್ದಾನೆ. ಕೋಬ್ರಂಗೆ ಸ್ವಲ್ಪ ನೆಗಡಿ ಆಗ್ಬಿಟ್ಟೈತೆ, ಅದಕ್ಕೆ ಇವತ್ತು ಬ್ಯಾಟಿಂಗ್ ಸ್ವಲ್ಪ ಕಮ್ಮಿ ಮಾಡ್ತಾವನೆ. ಮಂಕಾಗಿದ್ದಾನೆ ಸ್ವಲ್ಪ. ಆರಾಮಾಗಿ ಎಷ್ಟಾಗುತ್ತೆ ಅಷ್ಟು ತಿನ್ನು ಕೋಬ್ರಾ, ಜಾಸ್ತಿ ತಿನ್ನ ಹೋಗ್ಬಿಡ. ಆ ಥರ ಏನಿಲ್ಲ, ಸ್ವಲ್ಪ ಸುಸ್ತು ಅಷ್ಟೇ, ತಿಂತೀನಿ ಆದ್ರೂ. ಮೀಲ್ಸಲ್ಲಿ ಬೋಟಿ ಫ್ರೈನ ಕೊಟ್ಟಿದ್ದಾರೆ, ಬೋಟಿ ಫ್ರೈ ಹಾಕೋಣ ಸ್ವಲ್ಪ. ಬೋಟಿ ಫ್ರೈ ಟೇಸ್ಟ್ ಮಾಡೋಣ ಇರಿ. ಬೋಟಿ ಫ್ರೈ ಓಕೆ ಗೈಸ್. ಒಂದಷ್ಟು ಐಟಮ್ ಹೆವಿ ಸಾಕಾಗಿದ್ದು. ಈ ಇದು ನಲ್ಲಿ ಮೂಳೆ, ಈ ಚಿಕನ್ನು ಎಲ್ಲ ಸಾಕಾಗಿತ್ತು ಟೇಸ್ಟ್. ಗೈಸ್ ನಾನು ಫುಲ್ಲು ತಿಂದು ಮುಗಿಸ್ದೆ. ಇವಾಗ ಕೋಬ್ರಾ ಫೈನಲ್ ಅಟೆಂಪ್ಟ್. ಮೊಟ್ಟೆ ಮಿಕ್ಸ್ ಇದ್ದಾನೆ, ಇನ್ನೊಂದು ಸ್ವಲ್ಪ ಐಟಮ್ಸ್ ಇದೆ. ಚೆನ್ನಾಗಿ ತಿಂದ್ವಿ ಇಬ್ರು. ನಾನೊಂದು 7 ಅಪ್ ಹೇಳ್ಬಿಟ್ಟು 7 ಅಪ್ ಜ್ಯೂಸ್ ಕುಡಿತಾ ಇದೀನಿ, ಡೈಜೆಷನ್ ಆಗಲಿ ಅಂತ. ಕೋಬ್ರಾ ಒಂದು ಲೈಮ್ ಸೋಡಾ ಹೇಳಿದ್ದಾನೆ. ಹೆಂಗಿತ್ತು ಕೋಬ್ರಾ ಓವರ್ ಆಲ್ ಫುಡ್? ಸ್ಯಾಟಿಸ್ಫೈ? ಅವರಲ್ಲಿ ಚಿಕನ್ ಚೆನ್ನಾಗಿತ್ತು, ಈ ಚಿಕನ್ ಚೆನ್ನಾಗಿತ್ತು, ನಲ್ಲಿ ಮುಳೆ ಚೆನ್ನಾಗಿತ್ತು, ಕಾಳು ಸೂಪ್ ಸ್ವಲ್ಪ ಚೆನ್ನಾಗಿತ್ತು, ಒಂದ್ ಸ್ವಲ್ಪ ಖಾರ ಇತ್ತು, ಕಾಳು ಮಾತ್ರ ಚೆನ್ನಾಗಿತ್ತು. ಮೀಲ್ಸ್ ಓಕೆ ಕಣ. ನಂಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮೀಲ್ಸ್ ಓಕೆ. ಬೇರೆ ಸೈಡ್ಸ್ ಐಟಮ್ ನಾವು ಮಾಮೂಲಿ ಮೀಲ್ಸ್ ಹೇಳಿದೆ, ಬೇರೆ ಬೇರೆ ಐಟಮ್ ನಳ್ಳಿ ಮುಳ್ಳು ಇಷ್ಟ ಆಯ್ತು. ನಾವು ಮೀಲ್ಸ್ ಹೇಳಿದೆ, ಇನ್ನೊಂದಷ್ಟು ಸ್ಟಾರ್ಟರ್ಸ್ ಅನ್ನ ಮುದ್ದೆ ಹೇಳಿದ್ರೆ ಇನ್ನೂ ಚೆನ್ನಾಗಿರೋದು. ರೈಸ್ ನಮ್ಮ ಬಿಲ್ಲು 1120 ರೂಪಾಯಿ ಆಗೈತೆ. ಪೇ ಮಾಡೋಣ. ಆಲ್ಮೋಸ್ಟ್ ನಾವು ಎಲ್ಲಾ ಹೋಟ್ಲದು ಒಂದ್ 1000 ರೂಪಾಯಿ, 1200 ರೂಪಾಯಿ, 1300 ರೂಪಾಯಿ ನಿಲ್ಸ್ತೀವಲ್ವಾ ಕೋಬ್ರಾ ಬಿಲ್ನ. ರೈಸ್ 1120 ರೂಪಾಯಿ ಪೇ ಮಾಡಿದೀವಿ. ಕೋಬ್ರಾ ಅಲ್ಲಿ ನಿಂಬೆಹಣ್ಣು ಜ್ಯೂಸ್ ರೆಡಿ ಮಾಡ್ಕೊತಾನೆ. ಕುಡಿಯಕ ಜ್ಯೂಸ್ ಕೊಡೋದು ಕೋಬ್ರಾ. ಅದೇ ನಿನ್ಗೆ ತಾನೆ, ನಿನ್ಗೆ ನನ್ಗಿಲ್ಲ, ನನ್ ಬಂದೈತ ಅಲ್ಲಿ. ನಿನ್ಗೆ ರೆಡಿ ಅದು ನಿಂಬೆಹಣ್ಣು ಸರ್ಬತ್ತೆ. ನಾನ್ ನಿಂಗೆ ರೆಡಿ ಇರುತ್ತೆ. ಮೊನ್ನೆ ನೀರು ಕುಡ್ಬಿಟ್ಟಿ ಮೈಕೆಲ್ಲ ನೋವು, ಸುಸ್ತು, ಏನ್ ಕೆಲಸ ಮಾಡಕ್ಕೂ ಮುಡಿಲ್ಲ, ಎದ್ದೊಳಕ್ಕೂ ಮುಡಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಕುತ್ಕೊಳಕ್ ಆಯ್ತಲ್ಲ ನನ್ ಕೈಲಿ. 2 ಉಂಡೆ ಕೋಳಿ, 10 ಬರ್ಗರು, 5 ಆಪಲ್ಲು, 8 ಏನು ಇದು ಮಜ್ಜಿಗೆ ಎಲ್ಲ ಕುಡ್ದಿ ಅಳ್ಳಾಡ್ದಿರೋ ದೇಹ ಒಂದೇ ಒಂದು ಲೋಟ ಬೋರ್ ನೀರ್ಗೆ ಅಳ್ಳಾಡ್ಬಿಟ್ಟು. ಒಂದ್ ಲೋಟ ಅಲ್ಲ, ಜಾಸ್ತಿನೇ ಕುಡ್ದೆ, ಅರ್ಧ ಲೀಟರ್ ಮೇಲೆ ಕುಡ್ದಿದೆ. ಅರ್ಧ ಲೀಟ್ರು ನೀರ್ ಕುಡ್ದಿ ಬಾಡಿ ಅಳ್ಳಾಡ್ಬಿಟ್ಟೈತಲ್ಲ. ನೋಡು ನೀರು ಯಾವ ತರ ಎಫೆಕ್ಟ್ ಮಾಡ್ಬಿಡೈತೆ. ಫಸ್ಟು ನಾವು ಮಾವಿನಕಾಯಿ ಕುಯ್ಯಕ್ ಹೋಗ್ಬೇಕಾದ್ರೆ ಅಲ್ಲಿ ಗುಂಡಿಲ್ ನೀರ್ ಇರ್ತಾವಲ್ಲ, ಅವೆಲ್ಲ ಕುಡ್ದಾಗ ನಾನು ಕ್ರಿಕೆಟ್ ಆಡ್ಬೇಕಾದ್ರೆ ಚಿಕ್ಕದ್ರಲ್ಲೆಲ್ಲ ಇದು ನಿಂತಿರೋ ನೀರು ಬರ್ತದಲ್ಲ, ಮಳೆ ನೀರು, ಅದೆಲ್ಲ ಕುಡಿಯುವ ಚಿಕ್ಕದ್ರಲ್ಲಿ ನಮ್ಗೆ ಗೊತ್ತಾಗದೆ. ನಾವು ನಲ್ಲಿ ನೀರು, ಪಾಚಿ ನೀರು, ಎಲ್ಲ ಟ್ಯಾಂಕಿ ನೀರು ಅವಾಗ ಏನು ಆಯ್ತಾರಲ್ಲ. ಇವಾಗ ಆಗಲ್ಲ ಕಣೋ, ನನ್ಗೂನು ನೀರು ಸೆಟ್ ಆಗಲ್ಲ. ಯಾಕಂದ್ರೆ ಫಿಲ್ಟರ್ ನೀರು, ಬಿಸ್ಲರಿ ವಾಟರ್ ಕುಡ್ದು ಅಭ್ಯಾಸ ಆಗ್ಬಿಡ್ತಲ್ಲ ಬಾಡಿಗೆ. ವಿತೌಟ್ ಫಿಲ್ಟರ್ ಕುಡಿದ್ರೆ ಹಂಗೆ ಅಡ್ಜಸ್ಟ್ ಆಗಲ್ಲ. ಇವಾಗ ಹಂಗೆ ಆಗ್ಬಿಟ್ಟಿರೋದು ಪರಿಸ್ಥಿತಿ. ನಾನು ಒಂದ್ಸತಿ ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ವಾಟರ್ ಅನ್ಬಿಟ್ಟು ಏನೋ ಒಂದ್ ವಿಡಿಯೋ ಮಾಡ್ತಿದ್ದ ಕಣೋ. ಮೆಜೆಸ್ಟಿಕ್ ಅಲ್ಲಿ ನಲ್ಲಿ ನೀರು ಕುಡ್ಬಿಟ್ಟು ಇನ್ನೊಂದು ವಿರಾಟ್ ಕೊಹ್ಲಿ ಕುಡಿಯೋ ಕಾಸ್ಟ್ಲಿ ವಾಟರ್ ಬಾಟ್ಲ್ ತರ್ಸ್ ಕುಡ್ದಿದೆ. ಮೆಜೆಸ್ಟಿಕ್ ಅಲ್ಲಿ ನಲ್ಲಿ ನೀರು ಕುಡ್ದಿದ್ನಲ್ಲ, ಅದಕ್ಕೆ ಜ್ವರ ಬಂದ್ಬಿಟ್ಟಿತ್ತು ನಂಗೆ. ಗೌತಮ್ಗೂ ಯಾರಿಗೋ ಕುಡ್ಸ್ಬಿಟ್ಟಿದ್ದೆ ನನ್ ಜೊತೆ. ಅವ್ನಿಗೇನ್ ಬಂದಿರ್ಲಿಲ್ಲ. ಏನ್ ಕೋಬ್ರಾ? ಏನ್ ಟೇಸ್ಟೇ ಓದೈತಲ್ಲ ನನ್ಗೆ, ಏನು ರುಚಿ ಏನಾದ್ರು ಹೋಗ್ಬಿಟ್ಟೈತಾ? ಇದೇನು ಕೊಟ್ಟಿದ್ದು ಲೈಮ್ ಸೋಡಾ ಅಂತ ತಾನೆ? ನಾಲ್ಗೆ ಇದಾಗ್ಬಿಟ್ಟೈತೆ. ಲೈಮ್ ಸೋಡಾ ಅಂತ ತಾನೆ ಕೊಟ್ಟಿದ್ದು. ಟೇಸ್ಟ್ ಓದೈತಲ್ಲ ಮಂದಿ. ಟೇಸ್ಟ್ ಬಡ್ಸ್ ಹೋಗ್ಬಿಟ್ಟೈತೆ ಕೋಬ್ರಾ, ಅಷ್ಟೇ ಮುಗೀತು. ನಿಮ್ ಲೈಫ್ ಲಾಂಗ್ ಹಿಂಗೆ. ಒಂದ್ಸಲ ಹೋದ್ರೆ ಟೇಸ್ಟ್ ಬಡ್ಸ್ ವಾಪಸ್ ಬರಲ್ಲ. ಬೇಕಾರೆ ಈ ಗೂಗಲ್ ಕೇಳು. ಸುಂದರ ಕೋಬ್ರಾ, ನಾನು ಬಾಡಿ ಬಿಲ್ಡಿಂಗ್ ಮಾಡ್ತೀನಿ. ಯಾಕೋ ಕಾಂಪಿಟೇಷನ್ ಮಾಡ್ತೀನಿ. ಕುಡಿನಿ ನೀರು. ಹಾಯ್ ಬ್ರೋ, ಆರಾಮ. ಚೆನ್ನಾಗಿತ್ತು ಬ್ರೋ. ನಲ್ಲಿ ಮುಳೆ ಇಷ್ಟ ಆಯ್ತು, ಮತ್ತೆ ಇದು ಚಿಕನ್ ಮಂಗೋಲಿಯನ್ನು ಚೆನ್ನಾಗಿತ್ತು. ಮೀಲ್ಸ್ ಸ್ವಲ್ಪ ಓಕೆ ಅನ್ಸ್ತು ನಮ್ಗೆ, ಬಟ್ ಮಿಕ್ಕಿದ ಐಟಮ್ಸ್ ಎಲ್ಲ ಇಷ್ಟ ಆಯ್ತು. ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಯಾಕೋ ಕೋಬ್ರಾ ಜ್ಯೂಸ್ ಬೇಕಾ? ಬೇಡ, ನಿನ್ಗಿಂತ ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡ್ತೀವಿ. ಚಾಲೆಂಜ್ ತಿಂಗಳು ತಗೊಂಡಿದ್ದೆ ನೀನು? ಎಷ್ಟು ತಿಂಗಳು ತಗೊಂಡಿದ್ದೆ? ನಾನು ವರ್ಕೌಟ್ ಮಾಡ್ಲಿಲ್ಲ ಅಂದ್ರೆ ಒಂದು 2 years ಇಂದ ಮಾಡ್ತಿದ್ದೆ. 2 years? ನಾನು 2 days ಸರ್. ವರ್ಕೌಟ್ 2 years, ಕಾಂಪಿಟೇಷನ್ ಮಾಡೋದಕ್ಕೆ 6 months. ನಾನೊಂದು 6 month 6 days ಅಲ್ಲಿ ಮಾಡ್ತೀನಿ. 6 days ನೀನೇ ಮಾಡಪ್ಪ ಕಾಂಪಿಟೇಷನ್. ನಂಗೆ ಬೇಡ, ನನಗೇನು ಬೇಜಾರಾಗಿಲ್ಲ. 6 months 6 days ಮಾಡ್ತೀನಿ ಅಂದಲ್ಲ, ಎಲ್ಲಿ ಫೋಟೋ ಎಡಿಟ್ ಮಾಡ್ಬೇಕಾಯ್ತದೆ, ಅದನ್ನೇ ಮಾಡೋದು.
ಒಳ್ಳೆ ಬರಲ್ಲ ಕೂತವನೆ ಅಲ್ಲೇ ಅಷ್ಟೊತ್ತಿಂದ ಎದ್ಬಾಲ ಹೋಗುವ ನೋಡಿ ಹೋಗೋಣ. ನೀರ್ ಕೊಡ್ಲಿಕ್ಕೆ ಗೈಸ್ ಚೆನ್ನಾಗಿ ತಿನ್ಕೊಂಡು ಈಗ ವಾಪಸ್ ಹೋಗ್ತಾ ಇದೀವಿ. ಹೆಂಗನ್ಸ್ತು ಕೊಬ್ರ ಟೇಸ್ಟ್ ನಿಂಗೆ? ಚೆನ್ನಾಗಿತ್ತು ನನ್ಗೆ. ನಲ್ಲಿ ಮೂಳೆ ಮತ್ತೆ ಕಾಲ್ ಸೂಪು ಮತ್ತೆ ಚಿಕನ್ ಇಷ್ಟ ಆಯ್ತು. ಅದೇ ಗೈಸ್ ಎಲ್ಲಾ ಐಟಮ್ಸ್ ಗಳು ಸ್ಟಾರ್ಟರ್ಸ್ ಎಲ್ಲ ಇಷ್ಟ ಆಯ್ತು ನಮ್ಗೆ. ಅವ್ರಿಗೂ ಹೇಳಿದ್ನಲ್ಲ, ಓನರೇ ಬಂದ್ ಕೇಳಿದ್ರು, ಅವ್ರಿಗೆ ಹೇಳ್ದೆ ಮೀಲ್ ಸ್ವಲ್ಪ ಓಕೆ ಅನ್ಸ್ತು, ಬಟ್ ಮಿಕ್ಕಿದೆಲ್ಲ ಐಟಮ್ಸ್ ಚೆನ್ನಾಗೇ ಇತ್ತು. ಮೀಲ್ಸು ಓಕೆ. ಇವಾಗ ವಾಪಸ್ಸು ಹೊರಡಬೇಕು. ಅವತ್ತಿಂದ ಮಳೆ ಚೆನ್ನಾಗಿ ಹೋಯ್ತಾ ಇತ್ಕೊಂಡು, ನೈಟ್ ಟೈಮ್ ತಣ್ಣಗಾಯ್ತೈತೆ ಸ್ವಲ್ಪ. ನಿನ್ನೆ ಹೋಯ್ತಾ? ನಮ್ಮೂರಲ್ಲಿ ಹೋಯ್ತಲ್ಲ, ಜೋರಾಗಿ ಹೋಯ್ತಾ? ಒಂದ್ ರೇಂಜ್ ಹೋಯ್ತು ರಾತ್ರಿ. ಹೌದಾ? ನಮ್ಮೂರ್ಗೆ ಬರೀ ಜಿಡಿ ಬಂದ್ ಹೋಗ್ಬಿಡ್ತಾವ. ಇದು ಬೆಂಗಳೂರಲ್ಲೂ ಹೋಯ್ತು ನೆನ್ನೆ ಮಳೆ. ಹೌದಾ? ನೆನ್ನೆ ಏನಾದ್ರು ಬೆಂಗಳೂರಲ್ಲಿ ಮ್ಯಾಚ್ ಇದ್ದಿದ್ರೆ RCB ರದ್ದಾಗ್ಬಿಡೋದು. ಹೆಂಗೋ ಧರ್ಮಶಾಲ ಇದ್ದದು ಕರೆಕ್ಟ್ ಆಗಿ. ಅವ್ರ ತೆಗಿದೆ ನೋಡಿ, ಅಲ್ಲಿ ಮೆಸೇಜ್ ಮಾಡ್ಕೊಂಡು ಹೆಂಗ್ ನಿಂತವ್ನಿ. ಬಂದಿ 5 ನಿಮಿಷ ಆಯ್ತು ನಾವು. ನಾನ್ ಈ ಕಡೆ ನಿಂತ್ಕೊ ಕಾಯ್ತಾ ಇದೀನಿ, ಜ್ಞಾನನೇ ಇಲ್ಲ ಅವ್ನಿಗೆ. ಓಪನ್ ಮಾಡಲ್ಲ. ನಿನ್ನ ಹತ್ರ ಐತೆ ಏನು? ಓ ಸಾರಿ ಹೊಡಿತಾನೆ. ಕೊಬ್ರ, ನಿನ್ನ ಹತ್ರ ಐತೆ? ಅವ್ನ ತಪಾರ್ಥ ಮಾಡ್ಕೊಬಿಟ್ಟೆ. ನನ್ನ ಹತ್ರ ಕೇಳ್ಕೊಂಡು ಅವ್ನಿಗೆ ಬೈತಾ ಇದೀನಿ. ಫೋನ್ ನೋಡ್ಕೊಂಡ್ ನಿಂತವನೆ ಅಂತ. ಏನ ಹೇಳ್ತಾ? ಕೊಬ್ರ ಫೋನ್ ನೋಡ್ಕೊಂಡ್ ನಿಂತವನೆ, ಕಾರ್ ಕೀ ತೆಗಿದೆ ಅಂತ ನಿನಗ್ ಬೈತಾ ಇದೀನಿ. ಕೀ ನಿನ್ನ ಹತ್ರ ಇಲ್ವಾ? ಹತ್ರ ಇದೆ ಕಾರ್. ನಾನ್ ನೋಡ್ತೀನಿ, ಯೂಟ್ಯೂಬ್ ನೋಡ್ತಾ ಇದ್ದೆ. ಮೆಸೇಜ್ ಮಾಡ್ತಿದ್ದ ತಾನೆ ನಿಮ್ ಹುಡುಗಿಗೆ. ಇವಾಗ ನೋಡು, ಇಲ್ಲೇ ತೋರಿಸ್ತೀನಿ. ಯಾರ್ಯಾರು ಇದ್ ಮಾಡೋರೆ ಅವ್ರಿಗೆ ಇದ್ ಮಾಡ್ತಿದ್ದೆ. ಯೂಟ್ಯೂಬ್ ಇದ್ ಮಾಡ್ತಿದ್ದೆ. ನೋಡು, ಹಾಕಿದೆ, ಇದು ಹಾಕ್ತಿದೆ ಕುತ್ಕೊಂಡು. ಇನ್ನ ನೋಡು, ಬ್ಯಾಕೆ ಹೋಗಿಲ್ಲ. ಗೈಸ್, ಇನ್ನು ಯಾರಾದ್ರೂ ಕೋಬ್ರನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ್ ಅಂತ BLACKCOBRA ಅಂತ ಟೈಪ್ ಮಾಡಿ 0315 ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಕೋಬ್ರನ್ ಚಾನಲ್ ಬರುತ್ತೆ. ಸಬ್ಸ್ಕ್ರೈಬ್ ಆನ್ ಮಾಡ್ಲತ್ತಾಗೆ ಹೊಡಿತಾ ಇತ್ತು ಕೋಬ್ರ. 0315 ಏನದು? 03 ಲಕ್ಕಿ ನಂಬರ್. ನಾನು ಹೇಳ ಒಂದ್ ನಿಮಿಷ ಇರೋ ಗೈಸ್, ಅದು 03 ನಮ್ ಲಕ್ಕಿ ನಂಬರ್. ಹೇಳ್ತೀನಿ. 15 ಮಂದಿ ನನ್ ಬರ್ತಡೇ. ನೀನ್ ಹೇಳ್ತೀಯ, ನಾನು ಹೇಳ. 15 ಮಂದಿ ನಿನ್ ಬರ್ತಡೇ ಡೇಟು. 03 ಯಾರು ಬರ್ತಡೇ ಡೇಟು? ಯಾರ್ದು ಇಲ್ಲ. ಅದು ಲಕ್ಕಿ ನಂಬರ್. ನೋಡೋಣ, ಆಮೇಲೆ ಇನ್ನೊಂದಿನ ರಿವೀಲ್ ಮಾಡ್ತೀನಿ ಗೈಸ್. ಅಯ್ಯೋ, ಏನ್ ರಿವೀಲ್ ಇಲ್ಲ, ಇರೋದ್ನ ಹೇಳಿರೋದು. ಒಬ್ರು ನಾವು ಯಾವ ಹೋಟ್ಲಲ್ಲಿ ಹೇಳಿ ತಿನ್ಕೊ ಹೋಗ್ತಿರೋದು ಇವಾಗ? ಸಿಪಾಯಿ. ವೇದಿಕೆಯ ಸಂಗೀತ ರತ್ನಗಳನ್ನ ಸ್ವಾಗತಿಸುವಂತ ಸಮಯ. ಸಿಪಾಯಿ ಸಿಪಾಯಿ ಮೂವಿ ಸಿಪಾಯಿ ಬಾ ನನ್ನ ಗಬಾಯಿ ನೋಡಿದೀನಿ. ಬಂಗಾರದ ಗೊಂಬೆ ನನ್ನ ಹಾಡು ಕೇಳಮ್ಮ, ಹೂವಿಗೆ ಸೂಜಿ ಬಂತು ಹಳ್ಳಿ ಆಡಮ್ಮ. ಆಹಾ, ಜಾಸ್ತಿ ಆಡಿದ್ರೆ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ. ಒಂದ್ಸಲ ಹಿಂಗೆ ಇದು ಸಾಂಗ್ ಆಡ್ಬಿಟ್ಟು ಕಾಪಿ ರೈಟ್ಸ್ ಹಾಕ್ಬಿಟ್ಟಿದ್ರು, ಒರಿಜಿನಲ್ ತರಾನೇ ಆಡಿದೀರಾ ಅಂತ. ಹೌದಾ? ಸುಮ್ಮನೆ ಕಣ. ಎಂತ ನನ್ ಮಗ. ನೀನು ಇನ್ನೊಂದ್ಸಲ 5ನೇ ಗೇರಿಂದ ಹಾಕಕ್ 3ನೇ ಗೇರ್ಗೆ ಹಾಕು. ನನ್ಗೆ ಹುಷಾರಿಲ್ಲ. ನೀನು ಕಾರ್ ಓಡಿಸ್. ಹುಷಾರಿಲ್ಲ, ಚೆನ್ನಾಗಿ ಪೀಡ್ಸ ಮೇಯ್ದ. ಈಗ ಹುಷಾರಿಲ್ದಿರೋನೆ ನನ್ಗಿಂತ ಜಾಸ್ತಿ ತಿಂದ. ಫಸ್ಟ್ ನನಗೂ ಹಂಗೆ ಹಾಕೋಬೇಕು ಒಬ್ರ. 5ನೇ ಗೇರ್ ಏನಾಗ್ಬಿಡೋದು ಗೊತ್ತಿಲ್ಲ. ಸ್ವಲ್ಪ ಮೂವ್ ಮಾಡ್ಕೊ ಈ ಕಡೆಗೆ, ಬತ್ತದ ಕಣ. ಏನಿಲ್ಲ, ಅದ ಹಂಗೆ ಆಗ್ತಾನೆ ಇದ್ರೆ ಎಕ್ಸ್ಕ್ಯೂಸ್ ಕೊಡು. ಆಯ್ತು, ಒಂದ್ಸಲಿ ಅಲ್ಲ ಸುಮಾರು ಸಲಿ ಮಾಡ್ತಿದ್ಯಾ, ಅದಕ್ಕೆ ಎಕ್ಸ್ಕ್ಯೂಸ್ ಕೊಡ್ತಿರೋದು. ಅವತ್ತಿನ 3 ಸಲ ಎಕ್ಸ್ಕ್ಯೂಸ್ ಕೊಟ್ಟೆ ಇವತ್ತು. ಇರೋ ಇಷ್ಟ ದಿನ ಕಾರ್ ಓಡಿಸಿ ಯಾವ ತರ ಮಾಡಿದೀನಿ. ಇವತ್ತೇ ಮಾಡಿದ್ದು. ಸರಿ, ಈ ಕಡೆಗೆ ಬಾ. ಅದು ಗಡ್ಡ ಅಂತದೆ. ಇವತ್ತೇ ಮಾಡಿದ್ ನಾನು. ಯಾವ್ದು ಕನ್ನಡ ಫಿಲಂ ರಿಲೀಸ್ ಆಗಿಲ್ವಾ ರೀಸೆಂಟ್ ಆಗಿ? ಇವಾಗ ಪ್ರಮೋಷನ್ ಮಾಡ KD ಫಿಲಂ ಬಂದು ಆಗ್ಲೇ 1 ತಿಂಗಳಾಗೋಯ್ತಲ್ವಾ? ಆಗೋಯ್ತು. ಇನ್ನೇನು 1 ತಿಂಗಳಾಯ್ತು. ಇನ್ನ 3 ದಿನ ಹೋದ್ರೆ. ಗೌರ, ನೀನ್ ಯಾರ್ ಫ್ಯಾನು ಕನ್ನಡ ಹೀರೋಗಳಲ್ಲಿ? ಕನ್ನಡದಲ್ಲಿ ಅತಿ ಹೆಚ್ಚು ಯಾರಿಗೆ ಇದ್ರದ ಫ್ಯಾನ್ಸ್ ಫಾಲೋವರ್ಸ್ ಹೇಳು? ನನ್ಗೆ ಗೊತ್ತಿಲ್ಲ, ನೀನ್ ಹೇಳೋದೆ. ಗೊತ್ತಿಲ್ವಾ? ಎಲ್ರು ನನ್ ಪ್ರಕಾರ ಎಲ್ರಿಗೂ ಅವ್ರದೇ ಆದಂತ ಫ್ಯಾನ್ ಫಾಲೋಯಿಂಗ್ ಇದೆ. ಎಲ್ಲಾರು ನಮ್ಮ ಹೀರೋಗಳೇ. ನೀನ್ ಹೇಳು, ನಿನ್ ಫೇವ್ರೇಟ್ ಯಾರು ಹೇಳು? ನನ್ನ ಫೇವ್ರೇಟ್ ಹೀರೋ ಬಂದು ಒನ್ ಅಂಡ್ ಓನ್ಲಿ ಡಿ ಬಾಸ್. ದರ್ಶನ್ ಸರ್ ಅಭಿಮಾನಿನ ನೀನು? ಚಿಕ್ಕ ವಯಸ್ಸಿನ ಅಟ್ಲೀಸ್ಟ್ ಇದೊಂದಾರು ಒಳ್ಳೆ ವಿಷಯ ಆಯ್ತು ನಿನ್ನಲ್ಲಿ. ನಾನು ಎಲ್ಲಾ ಮೂವಿನೂ ನೋಡ್ತೀನಿ. ತಮಿಳ್ ಅವ್ರನ್ನ CA ಇದು ಡೆಲ್ಲಿ CSK ಸಪೋರ್ಟ್ ಮಾಡ್ತೀಯಲ್ಲ. ನಾನು ಆಲ್ಮೋಸ್ಟ್ ಎಲ್ಲಾ ಮೂವಿನೂ ನೋಡ್ತೀನಿ. ಬಟ್ ದರ್ಶನ್ ಸರ್ದು ಅಂದ್ರೆ ತುಂಬಾ ಜಾಸ್ತಿ ನೋಡ್ತೀನಿ. ಡಿ ಬಾಸ್ ಫ್ಯಾನು ಕೋಬ್ರಾ. ಇನ್ನು ಯಾರ್ಯಾರು ಡಿ ಬಾಸ್ ಫ್ಯಾನ್ಸ್ ನೋಡ್ತಿದ್ದೀರಾ ಎಲ್ರು ಕಮೆಂಟ್ ಅಲ್ಲಿ ಡಿ ಬಾಸ್ ಅಂತ ಹಾಕಿ ಗೈಸ್. ಫುಲ್ ಧ್ವಂಸ ಮಾಡ್ಬಿಡಿ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್ ಏನ್ ತಿನ್ನಕ್ ಹೋಗೋಣ ಕೋಬ್ರಾ? ಎಷ್ಟು? ಇವಾಗ ಬೇಡ, ನೈಟ್ ತಿನ್ನೋಣ.
ಒಟ್ನಲ್ಲಿ ರೆಡಿ ಇದೆಯಾ ಇವಾಗ ತಿನ್ನಕ್ಕೆ ನೈಟು? ರೆಡಿ ಇದೀನಿ. ಗೈಸ್ ನಾವು ವಾಪಸ್ಸು ಚನ್ನಪಟ್ಟಣಕ್ಕೆ ಬಂದ್ವಿ. ನಮ್ದು ಕಾರು ಒಂದ್ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ನಾಳೆ ನಾನು ನಮ್ಮ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಅದಕ್ಕೆ ಕಾರ್ ವಾಶ್ ಮಾಡಿಸ್ಬಿಡೋಣ. ಒಳಗಡೆನೂ ಒಂದ್ ಸ್ವಲ್ಪ ಗಲೀಜಾಗ್ಬಿಟ್ಟೈತೆ, ಮೇಲೂ ಫುಲ್ ಗಲೀಜಾಗ್ಬಿಟ್ಟೈತೆ. ಕಾರ್ ವಾಶ್ ಮಾಡಿಸ್ತೀವಿ ಇವಾಗ. ಮನೆ ಹತ್ರ ನೀನೇ ತೊಳ್ಕೊಳೋ, ಸುಮ್ಮನೆ ದುಡ್ಡು ವೇಸ್ಟಾ? ನೀನೇ ತೊಳ್ಕೊಂಡ್ರೆ 2 ಪೈಪ್ ಹಂಗೆ ಆಡ್ಕೊಂಡು ಕ್ಲೀನಾಗಿ ಹೊಡೆದು ಸೋಪು ನೀರು ಚೆನ್ನಾಗಿ ಕ್ಲೀನ್ ನಿನ್ ಮಾಡಿ. ಟ್ರ್ಯಾಕ್ಟರ್ ನೀನ್ ತೊಳಿತೀಯಾ? ಹೌದು ನಿನ್ ಗಾಡಿ ಯಾವತ್ತಾರ ಹೌದು, ನಮ್ಮ ಬೈಕ್ ನಾನು ತೊಳ್ದಿದ್ದೀನಿ. ತೋರ್ಸ್ಲಾ ಈಗ ಅಲ್ಲಿ ನಿಂತಿರುತ್ತಲ್ಲ? ಅದು ಹಳೆ ಗಾಡಿ ಮಾತಾಡೋಣ ಅಲ್ಲ. ಬಗ್ಗೆ. ಏಯ್, ಕಾರ್ ವಾಶ್ ಬೇಕಾದ್ರೆ ನಿನ್ ಗಾಡಿ ತೋರ್ಸ್ ನಂದು ಮಾತಾಡ. ಬೇಕಾದ್ರೆ ನನ್ನ ತೊಳ್ದಿರೋದೆಲ್ಲ ವಿಡಿಯೋ. ಗಾಡಿ ತೋರ್ಸ್ ಮಾತಾಡ್ತೀನಿ. ನನ್ನ ಹಳೆ ಗಾಡಿ ಕಣ ಅದು. ಮಾತಾಡೋಣ. ಆಯ್ತು, ನಂದು ಹಳೆ ಗಾಡಿ ಅದು. ನನ್ನ ಸ್ಪೆಂಡ್ರೋ ಗಾಡಿ ಎಲ್ಲ ಹಳೆ ಗಾಡಿನೇ ತೊಳಿಬೇಕಿತ್ತು. ಹಳೆ ಗಾಡಿ. ಯಾಕೆ ಹಳೆ ಗಾಡಿ ತೊಳಿತಿಲ್ಲ? ಹಳೆ ಗಾಡಿ ಆದ್ರೇನು ತೊಳಿಬೇಕಿತ್ತು. 220 ಆಗಿರೋ ಸ್ಕ್ರೀನ್ ತೊಳಿತಿರ್ಲಿಲ್ಲ ನೀನು. ಯಾಕೆ ನೋಡಿ ಹಲೋ, ಎಷ್ಟ್ ಚೆನ್ನಾಗ್ ಮಡಗಿದೆ ಹಿಂಗ್ ಗೊತ್ತಾ ಅದ್ನ? ಒಳಿತೈತೆ ಚಿನ್ನದ. ನೀನೇ ತೊಳ್ಕೋಬಹುದು. ಈಗ ಎಷ್ಟ ಹೋದಾನೆ? ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅವ್ರ ರೀಲ್ಸ್ ನೋಡ್ತಾನೆ ಗೈಸ್. ಯಾರ ಕಳ್ಸಿರೋದ್ ಕಣ ಇದು. ನೀನು ಆತರ ಮಾಡೋ. ನಾನಲ್ಲ, ಅವ್ರಿಗೆ ಹೇಳ್ಬೇಕು, ನಂಗೆ ಕಳ್ಸೋರಲ್ಲ ಅವ್ರಿಗೆ. ನೀನು ಮಾಡು ಅಂತಿರೋದು. ಹಿರಿಯರೇನು ಕಿರಿಯರೇನು ಸಂತೋಷಕ್ಕೆ ಯಾರು ಗ್ರೇಟ್ ಕೂಡ. ಫ್ರೆಂಡ್ಸ್ ಕಣೋದೆಲ್ಲ. ಗ್ರೇಟು ಯಾಕಡೆ ಈ ಏಜ್ ಅಲ್ಲಿ ಆಡ್ತಾವ್ರಲ್ಲ. ಅದೇ ನೀನು ಈ ಏಜ್ ಅಲ್ಲಿ ಇನ್ನು ಊಟ ಎಲ್ಲ ಮಾಡ್ತೀರ. 35 ಆದ್ರೂ. ಗೈಸ್ ನಮ್ಮ ಮೈರಾವತನ ಇವಾಗ ವಾಟರ್ ವಾಶ್ ಮಾಡಿಸ್ತಾ ಇದೀವಿ. ಒಳಗಡೆನು ಫುಲ್ಲು ಮ್ಯಾಟ್ ಗೀಟ್ ಎಲ್ಲಾನು ಕ್ಲೀನ್ ಮಾಡಕ್ ಹೇಳಿದೀನಿ. 350 ಆಗುತ್ತಂತೆ ಫುಲ್ ಕ್ಲೀನಿಂಗ್ಗೆ. ಮ್ಯಾಟ್ ಎಲ್ಲ ಎತ್ಕೋತಾವ್ ನೋಡಿ, ಒಳಗೆಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ನಮ್ಮ ಕಾರ್ ಫುಲ್ ಆಪರೇಷನ್ ಆಗ್ತಾ ಇದೆ. ಎಲ್ಲ ಮ್ಯಾಟ್ಗಳನ್ನೆಲ್ಲ ಕಳೀತಾ ಇದ್ದಾರೆ. ವಾಟರ್ ಹೊಡೆದು ಕ್ಲೀನ್ ಮಾಡ್ತಾರೆ. ಫುಲ್ಲು ಮ್ಯಾಟ್ ಎಲ್ಲ ಇಲ್ಲಿ ವಾಟರ್ ವಾಶ್ ಮಾಡ್ತಾವ್ರು ನೋಡಿ, ಸೋಪ್ ಹಾಕ್ಬಿಟ್ಟು. ಒಳಗಡೆ ಇದು ಏರ್ ಪ್ರೆಷರ್ ಇರುತ್ತಲ್ಲ, ಗಾಳಿ ಕ್ಲೀನ್ ಮಾಡ್ತಾರೆ ಈ ಕೆಳಗೆಲ್ಲ. ಮಿಷಿನ್ ಯೂಸ್ ಮಾಡ್ಕೊಂಡು ಏರ್ ಪ್ರೆಷರ್ ಅಲ್ಲಿ ಧೂಳು ಹೊಡಿ. ಅಣ್ಣ ಧೂಳು ಹೊಡಿಯಕಲ್ವಾ ಇದು? ಧೂಳು ಹೊಡಿಯೋ ಮಿಷಿನ್ ಇದು. ನೋಡಿ ಗಂತರ ಬಕೆಟು ಜಗ್ಗಲ್ಲಿ ನೀರ್ ಹಾಕೋ ತೊಳಿ ಅಂತ ಎಲ್ಲ ಕೊಬ್ರ ಇಷ್ಟು ಮಿಷಿನ್ ಹಿಡ್ಕೊಂಡು ಅವರೇ ಒದ್ದಾಡ್ತಾವ್ರೆ ಅಷ್ಟೊತ್ತಿಂದ. ಅಲ್ಲ, ಬಕೆಟ್ ಜಗ್ಗಲ್ ತಳಿಯನ ಪೈಪ್ ಹಾಕೋ ನೀರಲ್ಲಿ ಹಿಡಿ. ಅದು ಅಷ್ಟು ಫೋರ್ಸ್ ಬರ್ತದ? ನೀನಲ್ಲ, ಅದೊಂದ್ 2,000 ಅದೊಂದೇನೋ. ಏನು ಕ್ಲೀನ್ ಮಾಡಕ್ಕಾಗಲ್ಲ. ನಾವ್ ಮಾಡಿದ್ರೆ ಕ್ಲೀನ್ ಆಗಿ ಆಗ್ಬೇಕು ಅಂದ್ರೆ ಇಲ್ಲ. ನಾವ್ ಮಾಡ್ಬೋದು, ನಿಂತ್ಕೋಬೇಕು 1-2 ಅವರ್. $5 ನೀನು ಜೊತೆಗೆ ಸಾಕ್ ಕೊಟ್ರು ನೋಡು, ಇನ್ನ 2 ಕ್ಲಾರ್ ಕ್ಲೀನ್ ಮಾಡ್ಕೊಂಡು $1,000 ದುಡ್ಡು ಮಾಡ್ಕೊಳುವ. ಹೋಟ್ಲು ಬಿಲ್ಗೆ ಆಯ್ತದೆ. ಗೊಬ್ರ ಅಲ್ಲಿ ನೋಡು, ಗೊಬ್ರ ಓಲಾ $200 ಎಕ್ಸ್ಟ್ರಾ ಕೊಡ್ತೀನಿ. ಓಲಾ ಕ್ಲೀನ್ ಮಾಡಿಸ್ಕೊಳ್ಳ ನೀನು. ತೊಳೆದ್ರೆ ಕ್ಲೀನ್ ಆಗೋಗುತ್ತೆ. ನಾನ್ ತೊಳ್ಸ್ಕೊಂಡ್ರು ನಾನು ಅದೇ ಕಲರ್ ಎಲ್ಲ ಹೊಳೆ ಹೋಗಕ್ಕೆ ಸೋಪ್ ಹಾಕಿ ಇವನ್ಗೋಸಿ. ಅಣ್ಣ ಇವನ್ಗೋಸಿ ಹಾಕಿ, ಇವನ್ ಸ್ವಲ್ಪ ಹಾಕಣ. ಅಣ್ಣ ನಗ್ತಾವ್ರಲ್ಲಿ. ನಗಿತಾವ್ರಲ್ಲಿ. ಗೈಸ್ ಕಾರ್ದು ವಾಟರ್ ವಾಶ್ ಮಾಡ್ಸಾಯ್ತು. ಈಗ ವೀಲ್ ಅಲೈನ್ಮೆಂಟ್ ಮಾಡ್ಸೋಣ ಅಂತ. ಅವಾಗಲೇ 4,000ನೋ 5,000ನೋ ಇದ್ದಾಗ ಮಾಡಿಸಿದ್ದು. 13,000 ಹೊಡೈತಲ್ಲ ಕಾರು, ಅದಕ್ಕೆ ಇನ್ನೊಂದ್ಸಲ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಳ್ಳೋಣ. ಗೈಸ್ ನಾನು ಒಬ್ಬರು ಇಬ್ರು ಒಂದೊಂದು ಕಾಫಿ ಕುಡ್ಕೊ ಬಂದು ಅಷ್ಟಲ್ಲಿ ವೀಲ್ ಅಲೈನ್ಮೆಂಟ್ ಎಲ್ಲ ಮಾಡಿ ಮುಗಿಸೋರಣ್ಣ. ಏರ್ ಚೆಕ್ ಮಾಡ್ತಾವ್ರು ಪ್ರೆಷರು. ಲಾಸ್ಟ್ ಟೈಮು ಇಲ್ಲೇ ವೀಲ್ ಅಲೈನ್ಮೆಂಟ್ ಮಾಡಿಸಿದ್ದು ನಾನು. ಚೆನ್ನಾಗಿ ಮಾಡಿದ್ರು, ಅದಕ್ಕೆ ಇಲ್ಲೇ ಮಾಡಿಸ್ದೆ ತಿರ್ಗಾ. ಗೈಸ್ ವಾಟರ್ ವಾಶು ಮತ್ತು ವೀಲ್ ಅಲೈನ್ಮೆಂಟ್ 2 ಸೇರಿ $600 ಆಯಿತು. ಪೆಟ್ರೋಲ್ ಬಂಕಲ್ಲಿ ಬಂಕಲ್ಲಿ ಈಗ ಡೀಸೆಲ್ ಹಾಕ್ಸ್ತಾ ಇದೀವಿ ಗೈಸ್ 3000ಗೆ. ಗೈಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಗೈಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಗೈಸ್.